ಸೊ ಹಾಯ್, ಏನು ಗೊತ್ತಾ, 2025ನ ಲಾಸ್ಟ್ ಪಾರ್ಸೆಲ್ಸ್ ಅಂದರೆ ಈ ಇಯರ್ನ ಲಾಸ್ಟ್ ಪಾರ್ಸೆಲ್ಸ್ ಬಿಫೋರ್ 2026 ನಾನು ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದಷ್ಟು ಐಟಮ್ಸ್ಗಳು ಬಂದಿದೆ. ಸೊ ಡಿಸೆಂಬರ್ ಮಂತ್ ಡಿಸ್ಕೌಂಟ್ ಸೇಲ್ ಅದು ಇದು ಇದ್ದೇ ಇರುತ್ತೆ. ಸೊ ಅದರಲ್ಲಿ ನನಗೆ ಇಷ್ಟೆಲ್ಲ ಪಾರ್ಸೆಲ್ಸ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಫ್ರಮ್ ಅಡಿಡಾಸ್ ಆ್ಯಂಡ್ ಇದು ಬಂದು H&Mದು. ಓಕೆ, ಸೊ ದಿಸ್ ವಿಲ್ ಡ್ಯಾನಿಯಲ್ ವಿಲ್ಲಿಂಗ್ಟನ್ನಿಂದ ಈ ಒಂದು ಬಾಕ್ಸ್. ಸೊ ತೀರಾಯಿಂದ ಈ ಒಂದು ಬಾಕ್ಸ್ ಐ ಜಸ್ಟ್ ಶೋ ಯು ಒನ್ ಬೈ ಒನ್ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಫಸ್ಟ್ ಇದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬೇಗ 2025 ಆಗೇ ಹೋಯ್ತಲ್ಲ. ಐ ರಿಯಲಿ ಮಿಸ್ ದಿಸ್ ಇಯರ್. ಆ್ಯಕ್ಚುಲಿ ಈ ವರ್ಷ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಮೆಮೊರೀಸನ್ನು ಕೊಟ್ಟಿದೆ. ಹೋಪ್ ನಿಮಗೂ ಒಳ್ಳೊಳ್ಳೆ ಮೆಮೊರೀಸನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ನನ್ನ ಫೇವ್ರೆಟ್ 96 ನೇಲ್ ಮ್ಯೂಸಿನ್. ದಿಸ್ ಇಸ್ ಫಾರ್ ಎವರ್ ಫೇವ್ರೆಟ್ ಆಫ್ ಮೈನ್. ಆಲ್ರೆಡಿ ನಾನು ಇದು ಒಂದು ಬಾಟಲನ್ನು ಖಾಲಿ ಮಾಡಿದ್ದೀನಿ. ಸೀರಿಯಸ್ಲಿ ಐ ಕ್ಯಾನ್ ಟೆಲ್ ಯು ದಿಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಗ್ಲೋಯಿಂಗ್ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್ ಅಂತ ಹೇಳ್ಬೋದು. ನನ್ನ ಮುಖ ಇಷ್ಟೊಂದು ಚೆನ್ನಾಗಿರೋದಕ್ಕೆ ನನ್ನ ಸಿರಮೇ ಕಾರಣ. ಇದು ಏನೂ ಲೈಕ್ ಪ್ರಮೋಷನ್ ಆಗಲಿ ಏನೂ ಅಲ್ಲ, ನನ್ನ ಸಂಪೂರ್ಣ ಮನಸ್ಸಿಂದ ಹೇಳ್ತಾ ಇರೋದು. ನನ್ನ ಫೇವ್ರೆಟ್ ಆ್ಯಂಡ್ ಫಾರ್ ಎವರ್ ಫೇವ್ರೆಟ್ ದಿಸ್ ಥಿಂಗ್ ಈಸ್. ಏನಿಲ್ಲ ಅಂದರೂ ನಾನು 8 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ರೆಗ್ಯುಲರಾಗಿ ಯೂಸ್ ಮಾಡೇ ಮಾಡ್ತೀನಿ. ಫೇಸ್ ವಾಶ್ ಮಾಡಿ ಜಸ್ಟ್ ಜಲ್ದಾಗಿ ಅಪ್ಲೈ ಮಾಡೋದಷ್ಟೇ. ತುಂಬಾ ಚೆನ್ನಾಗಿದೆ, ನನಗೆ ಕೆಲಸ ಮಾಡಿದೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್. ಇದರ ಜೊತೆಗೆ ನಾನು ಸ್ಯಾಲಿಕ್ಲಿಕ್ ಆ್ಯಸಿಡ್ ಡೈಲಿ ಜೆಂಟಲ್ ಕ್ಲೆನ್ಸರ್. ಸೊ ಇದು ಎವ್ರಿ ಡೇ ಗೋ ಟು. ತುಂಬ ಧೂಳಿಂದ ಆಚೆ ಬಂದಾಗ ಇಂಥ ಟೈಮ್ಗಳಲ್ಲಿ ನನಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ನಾವು. ಓಕೆ, ಐ ಆಮ್ ಗೋಯಿಂಗ್ ಟು ಅನ್ಬಾಕ್ಸ್ ಅನದರ್ ಫೇವ್ರೆಟ್ ಆಫ್ ಮೈನ್. ತುಂಬ ಆಸೆಯಿಂದ ತೊಗೊಂಡಿದ್ದು. ಬೇರೆ ಬ್ರ್ಯಾಂಡ್ಗಳ ವಾಚ್ಗಳಿದ್ದಾವೆ ಅಂದ್ರೂ ನನಗೆ ಈ ಒಂದು ಬ್ರ್ಯಾಂಡ್ನಲ್ಲಿ ತೊಗೊಳ್ಬೇಕಂತ ತುಂಬ ಆಸೆಯನ್ನು ಪಟ್ಟಿದ್ದೆ ನಾನು. ಏನು ಗೊತ್ತಾ, ನನಗೇನೋ ಅದು ಎಕ್ಸ್ಪೆನ್ಸಿವ್ ಅಂತನೋ ಅಥವಾ ಏನೋ ಇಷ್ಟ ಆಗ್ತಾ ಇರಲ್ಲ. ಕೆಲವೊಂದು ಸತಿ ಡಿಸೈನ್ಗಳು ಇಷ್ಟ ಆಗ್ತಿರಲ್ಲ, ಕೆಲವೊಂದು ಸತಿ ತುಂಬ ಪ್ರೈಸ್ ಇರ್ತಾಯಿತ್ತು. ಸೊ ನಾನು ಅನ್ಕೊತಿದ್ದೆ ಅಷ್ಟೊಂದು ಕೊಡೋದು ಬರ್ತಲ್ಲ ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಡಿಸ್ಕೌಂಟ್ ಇರುವಾಗ ಕೊಡೋಣ ಅಥವಾ ಫ್ಯೂಚರಲ್ಲಿ ಯಾವಾಗಲೂ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಆದರೆ ಈ ಸತಿ ಡಿಸ್ಕೌಂಟ್ ಬಂತು ಡಿಸೆಂಬರಲ್ಲಿ. This is Daniel Wellington. I'm unboxing this. This is my favorite go-to actually. ನಾನು ತೊಗೊಳ್ಳೇಬೇಕಂತ ಡಿಸ್ಕೌಂಟಲ್ಲಿ ಸಿಕ್ತಲ್ಲ ಅಂತ. ಬಟ್ ಆಫ್ಟರ್ ಡಿಸ್ಕೌಂಟ್ 8,100 rupeesಗೆ ಸಿಕ್ತು. ಸಿ, ಓ ಮೈ ಗಾಡ್, ದಿಸ್ ಇಸ್ ಸೋ ಕ್ಯೂಟ್. ಓಕೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸಖತ್ತಾಗಿ ನನಗೆ ತುಂಬ ಇಷ್ಟ ಆಯಿತು. ಮೈ ಗಾಡ್, ಐಮ್ ಜಸ್ಟ್ ಲವಿಂಗ್ ದಿಸ್ ಪೀಸ್. ಯು ಕ್ಯಾನ್ ಜಸ್ಟ್ ಸಿ ಇಟ್ ಲುಕ್ಸ್ ವೆರಿ ಕ್ಯೂಟ್. ಯಾವಾಗಲೂ ಈ ಥರನೆಲ್ಲ ನೋಡ್ತಾ ಇದೆ. ಬಟ್ ಸ್ಟಿಲ್ ಥಿಂಕ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ಟಿಲ್ ಇಟ್ಸ್ ವೆರಿ ನೈಸ್. ಐಮ್ ಜಸ್ಟ್ ಲೈಕಿಂಗ್ ದಿಸ್ ಪೀಸ್ ಅ ಲಾಟ್ ಸಖತ್ತಾಗಿ ಕಾಣ್ತಾ ಇದೆ. ಸೊ ಸೈಜ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇನ್ನೂ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅನಿಸುತ್ತೆ. ಯು ಕ್ಯಾನ್ ಜಸ್ಟ್ ಸಿ. ಸೊ ಯಾ, this is also one of my most favorite thing I've received. Thank you 2025 for all these beautiful gifts. I know it's paid, but still I'm so happy and very satisfied with all these products. Okay, I'm removing this also. My next parcel of the year is Adidas. ನಾನು ಜಸ್ಟ್ ಕ್ಯಾಶುವಲ್ ಆಗಿ ಅಂತ ಒಂದು ಟ್ರ್ಯಾಕ್ ಪ್ಯಾಂಟ್ ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಇರುವಂತಹ ಟಿ ಶರ್ಟನ್ನು ತಗೊಂಡೆ. ಸೊ ಯಾ, ದಿಸ್ ಈಸ್ ದ ಟಿ ಶರ್ಟ್. ಹೋಪ್ಫುಲಿ ದೊಡ್ಡದಾಗದೇ ಇದ್ದರೆ ಸಾಕು ಅಂತ ಭಾವಿಸ್ತೀನಿ. ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ಏನು ಮಾಡಬೇಕು ಗೊತ್ತಾಗಬೇಕು. ಇನ್ ಕೇಸ್ ಅದು ಏನಾದರೂ ದೊಡ್ಡದಾಗ್ಬಿಟ್ರೆ ಚಿಕ್ಕ ಸೈಜ್ ತೊಗೊಳ್ಬೇಕಾಗುತ್ತೆ. ಸೊ ಯಾ, ಹೋಪ್ಫುಲಿ ಅದು ಆಗಲ್ಲ ಅಂದ್ಕೊಂಡಿರ್ತೀನಿ. ಲೆಟ್ ಮೀ ಟ್ರೈ ಅಟ್ ದ ಎಂಡ್ ಕರೆಕ್ಟಾಗಿದೆಯಾ ಅಥವಾ ದೊಡ್ಡದಾಗ್ತಾ ಇದೆಯಾ ಅಂತ. ಆ್ಯಂಡ್ ನಾವು
ಬಟ್ ದಿಸ್ ಕಲರ್ ಇಸ್ ವೆರಿ ವೆರಿ ನೈಸ್. ಸಖತ್ತಾಗಿದೆ ಇನ್ಫ್ಯಾಕ್ಟ್. ನಾನು ಸೈಜ್ ಎಮ್ಮನ್ನು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ನಾನು ಒಂಚೂರು ದಪ್ಪ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡು. ಐ ಹ್ಯಾವ್ ನೋ ಐಡಿಯಾ. ಇದು ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾನು ಚಿಕ್ಕ ಸೈಜನ್ನು ಆರ್ಡ್ರ್ ಮಾಡಲೇಬೇಕು. ಯು ಕ್ಯಾನ್ ಜಸ್ಟ್ ಸಿ ದಿಸ್ ಕರೆಕ್ಟ್ಲಿ ಎಮ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ದ ಸೇಮ್ ಥಿಂಗ್ ಹಿಯರ್ ಹ್ಯಾಸ್ ವೆಲ್. ಟೀ ಶರ್ಟಲ್ಲೂ ಅಷ್ಟೇ. ಸೊ ಮೇ ಬಿ ಐ ಶುಡ್ ಎಕ್ಸ್ಚೇಂಜ್ ದಿಸ್. ಬಟ್ ದಿಸ್ ಪೀಸ್ ಇಸ್ ವೆರಿ ನೈಸ್ ಆ್ಯಂಡ್ ದಿಸ್ ಕಲರ್ ಇಸ್ ಆಲ್ಸೋ ನೈಸ್. ಸೊ ಇದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್ ನಾವು. ಅಫ್ಕೋರ್ಸ್ ಎಲ್ಲನೂ ಫೇವ್ರೆಟ್ ಬಿಕಾಸ್ ಇಷ್ಟಪಟ್ಟು ಏನೋ ಒಂದು ತೊಗೊಂಡಾಗ 100% ಖುಷಿಯಾಗಿ ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಮೇ ಬಿ ಕೆಲವೊಂದು ಮಾತ್ರ ನಮಗೆ ಇಷ್ಟ ಆಗಲ್ಲ ಅಥವಾ ಸ್ಯಾಟಿಸ್ಫೈಡ್ ಆಗದೇ ಇರ್ಬೋದು. ಬಟ್ ನನಗೆಲ್ಲನೂ ಇಷ್ಟ ಆಗ್ತಾ ಇದೆ, ಅದಕ್ಕೆ ನಾನು ಎಲ್ಲನೂ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ಲೀಸ್ ಐ ಹೋಪ್ H&M ಪಾರ್ಸಲ್. ಸೊ ಐ ಹ್ಯಾವ್ ಗಾಟ್ 2 ಪ್ಯಾಕೇಜಸ್, 1 by 1 ಹೇಳ್ತೀನಿ. ನನ್ನ ಲಾಸ್ಟ್ ವೀಡಿಯೋದಲ್ಲೂ ನೀವು ನೋಡಿರ್ಬೋದು. ಬಟ್ ಇದೆಲ್ಲ ಸ್ವಲ್ಪ ಲೇಟಾಗಿ ಆರ್ಡರ್ ಮಾಡಿದ್ದು. ಇದೆಲ್ಲ ಮೇ ಬಿ ಏನೋ ಡಿಸ್ಕೌಂಟ್ ಸಿಕ್ಕಿಲ್ಲ ನನಗೆ. ಇದು ಸ್ಕೈ ಬ್ಲೂ ಜರ್ಸಿ ಫೋಟೋದಲ್ಲಿ ಜರ್ಸಿ ತುಂಬ ಚೆನ್ನಾಗಿತ್ತು. ಇದರಲ್ಲೂ ತುಂಬ ಚೆನ್ನಾಗಿದೆ. ಅದು ಕರೆಕ್ಟ್. ಸೊ ಇದು ಹಾಕ್ಕೊಂಡ್ಮೇಲೆ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಓಕೆ. ಸೊ ಇದೆಲ್ಲ ಏನೂ ಡಿಸ್ಕೌಂಟ್ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಇರೋದನ್ನೇ ಹೇಳ್ತಿದ್ದೀನಿ. 1999 ರುಪೀಸ್ ಇದ್ದಿದ್ದು 1999 ರುಪೀಸೇ ಕೊಟ್ಟು ತೊಗೊಂಡೆ. ಫುಲ್ ಸ್ಲೀವ್ಸ್ ಇದೆ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಲರ್ ಆ್ಯಂಡ್ ದಿಸ್ ಫ್ಯಾಬ್ರಿಕ್ ಇಸ್ ಆಲ್ಸೋ ಲೈಕ್ ವೆರಿ ವೆರಿ ಗುಡ್ ಆ್ಯಂಡ್ ಫ್ರೆಂಡ್ಲಿ. ಸ್ಕಿನ್ನಿಗೆ ತುಂಬ ಕಂಫರ್ಟಬಲ್ ಆಗಿದೆ, ಹಾಗೆ ಸಾಫ್ಟ್ ಆಗಿದೆ, ಏನೂ ಇದಿಲ್ಲ ಅಂತ ಅನಿಸ್ತಾ ಇದೆ. ಆಲ್ ದೀಸ್ ಪೀಸಸ್ ಲೈಕ್ ಈ ಬಟನ್ಸ್ ಎಲ್ಲ ತುಂಬ ಡೀಟೇಲ್ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಫೀಲ್ ಬರ್ತಾ ಇದೆ. ಸೊ ದಿಸ್ ಪೀಸ್ ಇಸ್ ವೆರಿ ನೈಸ್. ಐ ಫೀಲ್ 1999 ರುಪೀಸ್ ಮೋಸ ಇಲ್ಲ ಅಂತ. Another one more thing. So this is some 2,799 rupees, but ಇದರಲ್ಲಿ ನನಗೆ ಡಿಸ್ಕೌಂಟ್ ಸಿಕ್ತು. ಎಕ್ಸಾಕ್ಟ್ಲಿ ದಿಸ್ ಇಸ್ ಸಮ್ 2,319 ರುಪೀಸ್ಗೆ ಸಿಕ್ತು. ಇಟ್ಸ್ ಅ ವೆರಿ ನೈಸ್ ಪೀಸ್. ಇದು ತುಂಬ ಚೆನ್ನಾಗಿದೆ, ತುಂಬ ಲಕ್ಸುರಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಲೈಕ್ ವರ್ತ್ ಬೈಯಿಂಗ್. ತುಂಬ ತುಂಬ ಥಿಕ್ಕಾಗಿದೆ ಫ್ಯಾಬ್ರಿಕ್. ಐ ಹೋಪ್ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಚಳಿಗಾಲದಲ್ಲಿ. ಇವಾಗಂತೂ ಬೆಂಗಳೂರಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ರೀ. ಬೆಳಿಗ್ಗೆ ಹೊತ್ತು ವಾಕಿಂಗು ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಚಳಿ ಇದೆ ಬೆಂಗಳೂರು. ಸೊ ಆಚೆ ಕಡೆ ಹೋದರೆ ದಿಸ್ ಇಸ್ ಅ ವೆರಿ ವೆರಿ ನೈಸ್ ಪೀಸ್ ಅಂತಲೇ ಹೇಳ್ಬೋದು. ಇಟ್ ಆಲ್ಸೋ ಲುಕ್ಸ್ ಗುಡ್ ಆ್ಯಂಡ್ ಐ ಫೀಲ್ ತುಂಬ ಪ್ರೊಫೆಷ್ನಲ್ ಆಗೂ ಕಾಣಿಸ್ತಾ ಇದೆ. ಮೋಸನೇ ಇಲ್ಲ ತೊಗೊಂಡಿರೋದ್ರಲ್ಲಿ. ವೆರಿ ವೆರಿ ನೈಸ್ ಆ್ಯಂಡ್ ಗುಡ್. ಕಂಫರ್ಟಬಲ್ ಆಗುವುದೇ, ಕರೆಕ್ಟ್ ಆಗುವುದೇ, ಪರ್ಫೆಕ್ಟ್ ಆಗುವುದೇ ಅಂತ ಅನಿಸ್ತದೆ. ಹಾಗೆ ತುಂಬ ಬೆಚ್ಚಿಗೂ ಇದೆ. ದಿಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಥಿಂಗ್ ಹ್ಯಾವ್ ಗಾಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.